ವಿಜಯಪುರದಲ್ಲಿ ಮತದಾನದ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಠೋಡ್ ಅವರು ಚುನಾವಣೆಯಲ್ಲಿ ಮಹಿಳೆಯರೇ ಹೆಚ್ಚಾಗಿ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಎಲ್ಲ ಮಹಿಳೆಯರಿಗೆ ತಲುಪಿದೆ. ಆದ್ದರಿಂದ ಎಲ್ಲ ಮಹಿಳೆಯರು ಕಾಂಗ್ರೆಸ್ ಪರ ಮತವನ್ನ ಚಲಾಯಿಸುವ ನಿರೀಕ್ಷೆ ಇದೆ. ಇಲ್ಲಿ ಬಿಜೆಪಿಯವರು ಸೋಲಿನ ಭಯದಲ್ಲಿ ಹತಾಶರಾಗಿ ಏನೇನೋ ಹೇಳಿಕೆಯನ್ನ ಕೊಡುತ್ತಿದ್ದಾರೆ. ಜನರು ಮೋದಿ ಅವರ ಸುಳ್ಳಿನ ಕಂತೆಯನ್ನ ಈಗ ನಂಬುವುದಿಲ್ಲ. ಜನ ಬೇಸತ್ತು ಹೋಗಿದ್ದಾರೆ. ದೇಶದಲ್ಲಿ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆಯಾಗುವುದು ಖಚಿತ ಎಂದರು. ಮೋದಿಯವರಿಗೆ ತಮ್ಮ ಹೆಂಡತಿಗೆ ಕಟ್ಟಿದ ಮಾಂಗಲ್ಯವನ್ನೇ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಅವರಿಂದ ಇನ್ನು ದೇಶದ ಹೆಣ್ಣು ಮಕ್ಕಳ ಗತಿ ಏನು ಎಂದರು. ಇನ್ನು HD ರೇವಣ್ಣ ಅವರ ಬಂಧನದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ತನಿಖೆಯನ್ನ SRTಗೆ ವಹಿಸಲಾಗಿದೆ. ಅವರಿಗೆ ಶಿಕ್ಷೆಯಾಗುವುದು ಖಚಿತ ಎಂದರು. ಯತ್ನಾಳ್ ಅವರ SIT DK ಶಿವಕುಮಾರ್ ಅವರ ಜೊತೆ ಕೂಡಿ ಕೆಲಸ ಮಾಡುವ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ ಅವರು, ಇವತ್ತು ಬೆಳಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ವಿಧಿಸುವುದು ರಾಜ್ಯ ಸರ್ಕಾರದ ಮೇಲಿದೆ ಎಂದಿದ್ದಾರೆ. ಯತ್ನಾಳ್ ಅವರಿಗೆ ಏನಾದರೂ ಕೇಳುವುದಿದ್ದರೆ ಮೋದಿ ಅವರಿಗೆ ಕೇಳಬಹುದು ಎಂದರು. ಇಂದು ಸರ್ಕಾರಿ ಮರಾಠ ಮಕ್ಕಳ ಶಾಲೆಯಲ್ಲಿ ಬೂತ್ ನಂಬರ್ 102 ಮತ್ತು 104 ನಾನು, ನನ್ನ ಧರ್ಮಪತ್ನಿ ಡಾಕ್ಟರ್ ಸುಜಾತ ರಾಥೋಡ್, ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ, ಮತ್ತು ನನ್ನ ಮಗಳು ಡಾಕ್ಟರ್ ದಿಶಿತಾ ರಾಥೋಡ್, ನಾವೆಲ್ಲ ಸೇರಿ ಮತದಾನ ಮಾಡಿದ್ದೇವೆ. ಮತ್ತು ಈಗಿನ ಬರುವ ಮಾಹಿತಿ ಪ್ರಕಾರ ಎಲ್ಲ ಕಡೆಯೂ ಜನ ದೊಡ್ಡ ಪ್ರಮಾಣದಲ್ಲಿ ಬಂದು ಮತ ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು ಜಾಸ್ತಿ ಬೂತಲ್ಲಿ ಕಾಣಿಸ್ತಾ ಇರೋದರಿಂದ ಮಹಿಳೆಯರು ನಾವು ಕೊಟ್ಟಿರುವಂಥ ಗ್ಯಾರಂಟಿ ಏನು ಕೊಟ್ಟಿದ್ದೀವಿ, ಉಚಿತವಾಗಿ ಅವ್ರಿಗೆ ಬಸ್ಸಿನ ಪ್ರಯಾಣ, ತದನಂತರ ಮನೆ ಯಜಮಾನಿಗೆ 2,000 ರೂಪಾಯಿ, ಉಚಿತ ಕರೆಂಟ್ ಫ್ರೀ, 10 kg ಅಕ್ಕಿ ಬದಲು ಅದರಲ್ಲಿ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರೋದು, ಮತ್ತು 5 kg ನಮಗೆ ಅಕ್ಕಿ ಸಿಗಲಿಲ್ಲ ಅಂತ ಹೇಳಿ ನಾವು 175 ರೂಪಾಯಿ ಅವ್ರಿಗೆ ಅಕೌಂಟಿಗೆ ಹಾಕ್ತಾಯಿದ್ದೀವಿ. ಇದರಿಂದ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ನಮಗೆ ಆಶೀರ್ವಾದ ಮಾಡ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ. ಮತ್ತು ಇಡೀ ಬಿಜಾಪುರ ಲೋಕಸಭೆ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜು ಅಲ್ಗೂರ್ ಅವರು ದೊಡ್ಡ ಪ್ರಮಾಣದಲ್ಲಿ ಜಯ ಗಳಿಸ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ. ಎಷ್ಟು ಸಿಗ್ಬೋದು ಅಂತ ಅಂದಾಜು ಮಾಡೋದಕ್ಕೆ ಆಗೋದಿಲ್ಲ, ಆದರೆ ಪರ್ಸೆಂಟೇಜ್ ವೋಟ್ ಎಷ್ಟಾಗತ್ತೆ ನೋಡೋಣ. ಆದರೂ ಅದು ಏನೇ ಇರಲಿ, ವಾತಾವರಣ ಕಾಂಗ್ರೆಸ್ ಪರ ಇದೆ. ಈ ಸತಿ ಮೋದಿಯ ಸುಳ್ಳಿನ ಕಂತೆ ಬಹಿರಂಗವಾಗಿ ಅವರು ಎಕ್ಸ್ಪೋಸ್ ಆಗಿದ್ದಾರೆ. ಮತ್ತು ಜನ ಬೇಸತ್ತಿದ್ದಾರೆ. ಏನು ಪೆಟ್ರೋಲು, ಡೀಸಲ್ಲು ಮತ್ತು ಪದಾರ್ಥಗಳು, ತಿನ್ನೋ ಪದಾರ್ಥಗಳು, ಕಾಯಿಪಲ್ಯ ಏನು ರೇಟ್ಗಳು ಭಾಳ ಜಾಸ್ತಿ ಆಗಿರೋದ್ರಿಂದ ಸಾಮಾನ್ಯ ಜನರಿಗೆ, ಬಡವರಿಗೆ ತೊಂದರೆ ಆಗಿದೆ. ಮಹಿಳೆಯರಿಗೂ ತೊಂದರೆ ಆಗಿದೆ. ಕುಟುಂಬ ನಡೆಸೋದಕ್ಕೆ ತೊಂದರೆ ಆಗಿದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಪ್ರಮಾಣದ ಆಶೀರ್ವಾದ ಮಾಡ್ತಾರೆ ಕರ್ನಾಟಕದಲ್ಲಿ ಅಂಥೇಳಿ ಸಂಪೂರ್ಣ ವಿಶ್ವಾಸ ಇದೆ. ಮತ್ತು ದೇಶದಲ್ಲಿ ಕೂಡ ಈ ಬಾರಿ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆ ಆಗುತ್ತದೆ. ನಮ್ಮ ರಾಹುಲ್ ಗಾಂಧಿಯವರು, ನಮ್ಮ ನೇತಾರರು ಪ್ರಧಾನಮಂತ್ರಿ ಆಗ್ತಾರಂತ ಸಂಪೂರ್ಣ ವಿಶ್ವಾಸ ನನಗಿದೆ. ಮೋದಿಯವರು ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ TV ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.